ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಆಧ್ಯಾತ್ಮಿಕ ಚಿಂತನೆಗೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ. ಇಂದು ನಾವು ಚರ್ಚಿಸುವ ವಿಷಯ ಜೀವನವ ಕುರಿತು ಯೇಸುವಿನ ನುಡಿಗಳು ಏನು. ದಯಾಮಯ ದೇವರು ನಮಗೆ ಜೀವನವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಅದೇ ರೀತಿ ಪ್ರಭು ಯೇಸುವಿನ ಮುಖಾಂತರ ನಿತ್ಯ ಜೀವದ ಆಶ್ವಾಸನೆಯನ್ನ ನಮಗೆಲ್ಲರಿಗೂ ನೀಡಿದ್ದಾರೆ. ಆದರೆ ಈ ಜೀವನವನ್ನು ಜೀವಿಸುವುದು ದೇವರು ನಮಗಾಗಿ ಕೊಟ್ಟಂತ ವಿಶ್ವಾಸಕ್ಕಾಗಿ. ಆದರೆ ಈ ವಿಶ್ವಾಸವನ್ನ ನಾವು ಹೇಗೆ ಸ್ವೀಕರಿಸುತ್ತೇವೆ, ವಿಶ್ವಾಸವನ್ನ ಹೇಗೆ ಬೆಳೆಸಿಕೊಳ್ಳುತ್ತೇವೆ ಎಂಬುವ ಈ ನಿದರ್ಶನವನ್ನ ನಾವು ಮೊದಲನೆಯ ಅರಸರುಗಳ ಗ್ರಂಥದ ಮುಖಾಂತರ, ಸಂತ ಪೌಲರು ಎಫೆಸಿಯವರಿಗೆ ಬರೆದ ಪತ್ರದ ಮುಖಾಂತರ ಹಾಗೂ ಸಂತ ಯೋಹಾನರು ಬರೆದ ಶುಭ ಸಂದೇಶದ ಮುಖಾಂತರ ತಿಳಿದುಕೊಳ್ಳಲು ಪ್ರಯತ್ನಿಸುವ. ಪ್ರವಾದಿ ಏಲಿಯನು ದೇವರಿಂದ ಆರಿಸಲ್ಪಟ್ಟ ಪ್ರವಾದಿಯಾಗಿದ್ದನು. ದೇವರಿಂದ ಆರಿಸಲ್ಪಟ್ಟ ಪ್ರವಾದಿಯಾದ ಈತನು ಇಸ್ರಾಯೇಲರು ಹೇಗೆ ಜೀವಿಸಬೇಕು, ಹೇಗೆ ಅವರು ವಿಶ್ವಾಸದಲ್ಲಿ ಪ್ರವರ್ತಿಸಬೇಕು ಮತ್ತು ದೇವರ ಯೆಹೋವನ ಯೋಗ್ಯ ಅನುಯಾಯಿಗಳಾಗಿ ಹೇಗೆ ಜೀವಿಸಬೇಕು ಎಂಬ ಪ್ರವಚನ ಮಾಡುತ್ತಾ ಇರುವಾಗ ಜೆರುಸಲೇಮಿನ ಅನೇಕ ಯಾಜಕರು, ಅದೇ ರೀತಿ ಆಹಾಬ್ ಅರಸ ಮತ್ತು ಜೆಜಬೆಲ್ ಎಂಬ ಆ ರಾಣಿಯು ದೇವರ ಆಜ್ಞೆಗೆ ವಿರುದ್ಧವಾಗಿ ಅನ್ಯ ದೇವರಾದ ಬಾಲನ ಹಿಂಬಾಲಕರಾಗಿದ್ದಾಗ ಪ್ರವಾದಿ ಏಲಿಯನು ಮೊರೆಯ ಕಾರ್ಮೆಲ್ ಎಂಬ ಪರ್ವತದ ಮೇಲೆ ಒಂದು ಬಲಿಯನ್ನು ಅರ್ಪಿಸುವಾಗ ತಾನೊಬ್ಬನೇ ದೇವರ ನಿಜವಾದ ಪ್ರವಾದಿ ಎಂದು ವಾದಿಸುತ್ತಾ ಅದನ್ನು ಸಾಕ್ಷಾತ್ಕರಿಸುತ್ತಾನೆ. ಇದರ ಒಂದು ಉತ್ತರವಾಗಿ ಅಥವಾ ಪ್ರಮೇಣವಾಗಿ 400 ಯಾಜಕರಾಗಿದ್ದ ಆ ಬಾಲನ ಹಿಂಬಾಲಕರಾಗಿದ್ದ ಅವರೆಲ್ಲರನ್ನ ಸಂಹರಿಸಲಾಯಿತು. ಈ ವಿಷಯವನ್ನ ಕೇಳಿದ ತಕ್ಷಣ ಜೆಜಬೆಲ್ ರಾಣಿಗೂ ಆಹಾಬ್ ಅರಸನಿಗೂ ಇಷ್ಟವಾದಂಥ ವಿಷಯವೇನೂ ಅಲ್ಲ. ಜೆಜಬೆಲ್ ರಾಣಿಯು ಪ್ರವಾದಿ ಎಲಿಯನನ್ನ ಕೊಲ್ಲುವುದಾಗಿ 2 ಸಲ ಸೂಚನೆಯನ್ನು ಕಳಿಸುತ್ತಾಳೆ. ಆಗ ಏಲಿಯನು ಜೀವಕ್ಕೆ ಹೆದರಿ ಆತನು ಅಲ್ಲಿಂದ ಪಲಾಯನ ಮಾಡುತ್ತಾನೆ. ಕಾರ್ಮೆಲ್ ಬೆಟ್ಟದ ಇಂದ ಬೀರ್ಷೆಬ ಎಂಬ ಜಾಗಕ್ಕೆ ತನ್ನ ಸ್ವಂತ ಶಕ್ತಿಯಿಂದ 1 ದಿನದ ಪ್ರಯಾಣವನ್ನು ಮಾಡುತ್ತಾನೆ. 1 ದಿನದ ಪ್ರಯಾಣವನ್ನು ಮಾಡಿದಾಗ ಬೀರ್ಷೆಬವನ್ನು ಸೇರಿದ ತಕ್ಷಣ ತನ್ನ ಸೇವಕರನ್ನ ಅಲ್ಲಿ ಬಿಟ್ಟು 1 ದಿನದ ಪ್ರಯಾಣವನ್ನ ಮಾಡಿ ಒಂದು ಮುಳ್ಳಿನ ಪೊದೆಯ ಗಿಡದ ಹತ್ತಿರ ಜಾಲಿ ಗಿಡದ ಕೆಳಗಡೆ ವಿಶ್ರಾಂತಿಸುತ್ತಿರುವಾಗ ದೇವರು ದೂತನ ಮುಖಾಂತರ ಅವನಿಗೆ ಹೇಳುತ್ತಾರೆ, ನಿನ್ನಿಂದ ಜೀವಿಸುವುದು ನೀನು ಕಲಿಯಬೇಕು, ಆದ್ದರಿಂದ ಎದ್ದೇಳು ತಿನ್ನು ಅಂತ ಹೇಳುತ್ತಾರೆ. ದೇವರು 2 ಸಾರಿ ಅವನಿಗೆ ಎದ್ದೇಳು ತಿನ್ನು ಅಂತ ಹೇಳುವುದರ ಮುಖಾಂತರ ದೇವರು ಕೊಟ್ಟಂತ ಆಹಾರವನ್ನು ಸೇವಿಸಿದ ನಂತರ ಏಲಿಯನಿಗೆ ಬೀರ್ಷೆಬದಿಂದ ಆ ಒಂದು ಮರುಭೂಮಿಯಿಂದ ಸೀನಾಯ್ ಪರ್ವತದವರೆಗೆ 40 ದಿನಗಳ ಹಗಲು ಇರುಳು ಪ್ರಯಾಣಿಸಲು ಅವನಿಗೆ ದೇವರ ಶಕ್ತಿ ದೊರೆತಂತಾಯಿತು. ಇಲ್ಲಿ ನಾವು ತಿಳಿಯಬೇಕಾದುದು ಇಷ್ಟೇ ಪ್ರಿಯರೇ, ತನ್ನ ಸ್ವಂತ ಶಕ್ತಿಯಿಂದ ಏಲಿಯನು 1 ದಿನದ ಪ್ರಯಾಣವನ್ನ ಬೀರ್ಷೆಬದಿಂದ ಮರುಭೂಮಿಗೆ ಮಾಡಿರುತ್ತಾನೆ. ಆದರೆ ದೇವರು ದಯಪಾಲಿಸಿದ ಒಂದು ಆಹಾರದಿಂದ ಈ ಪ್ರವಾದಿ ಏಲಿಯನು ಆ ಮರುಭೂಮಿಯಿಂದ ಸೀನಾಯಿ ಬೆಟ್ಟಕ್ಕೆ 40 ದಿನಗಳ ಕಾಲ ಪ್ರಯಾಣಿಸಲು ಸಾಧ್ಯವಾಗಿತ್ತು. ಇದನ್ನು ನಾವು ಇದರಿಂದ ತಿಳಿದುಕೊಳ್ಳುವುದು ಇಷ್ಟೇ, ದೇವರು ನಮಗೆ ಶಕ್ತಿಯಾದಾಗ ಅಸಾಧ್ಯವಾದಂತನ್ನ ನಮ್ಮ ಜೀವನದಲ್ಲಿ ಪೂರೈಸುವಂತಹ ಸಂಭವವೂ ಕೂಡ ನಡೆದುಕೊಳ್ಳುತ್ತದೆ ಎಂದು. ಅದೇ ರೀತಿ ಸಂತ ಪೌಲರು ಎಫೆಸಿಯವರವರಿಗೆ ಹೇಳುವ ಹಾಗೆ, ತಿಳಿಸುವ ಹಾಗೆ, ಈ ಲೋಕದಿಂದ ನಾವು ವಿಮೋಚನೆಯ ದಿನಕ್ಕೆ ಸೇರಬೇಕಾದರೆ ಪವಿತ್ರಾತ್ಮರಿಂದಲೇ ಸಾಧ್ಯ ಅಂತ ಹೇಳುತ್ತಾರೆ. ಕಾರಣ ಆ ಪವಿತ್ರಾತ್ಮರ ಶಕ್ತಿಯಿಂದಲೇ ನಮಗೆ ಈ ಲೋಕದಲ್ಲಿ ಸಂಪೂರ್ಣವಾಗಿ ಜೀವಿಸಲು ಸಾಧ್ಯವಾಗುತ್ತದೆ. ಆ ಪವಿತ್ರಾತ್ಮ ಗುರುತನ್ನು ಯಾರೆಲ್ಲ ಉಳಿಸಿಕೊಳ್ಳುತ್ತಾರೋ ಅವರು ವಿಮೋಚನೆಯ ದಿನದಂದು ಭಾಗಿಯಾಗುತ್ತಾರೆ ಮತ್ತು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾಗುತ್ತಾರೆ ಎಂಬುದನ್ನು ಸಂತ ಪೌಲರು ತಿಳಿಸುತ್ತಾರೆ. ಆದರೆ ಅದಕ್ಕೊಂದು ಮಾರ್ಗ ಇದೆ. ಅದು ಏನೆಂದರೆ ದೇವರಲ್ಲಿ ನಾವು ಜೀವಿಸಬೇಕು. ದೇವರಲ್ಲಿ ನಾವು ಜೀವಿಸಬೇಕಾದರೆ ದೇವರ ಬಳಿ ನಾವು ಹೋಗಬೇಕು. ಈ ದೇವರ ಬಳಿ ಹೋಗುವುದು ಹೇಗೆಂದರೆ ನಮ್ಮಲ್ಲಿ ಕರುಣೆ, ಸಹನೆ, ಕ್ಷಮಾಗುಣ ಇರುವಾಗ.
ಆದರೆ ನಮ್ಮಲ್ಲಿ ಕೋಪ, ಕ್ರೋಧ, ಕೆಡುಕು ಇದ್ದರೆ ನಾವು ದೇವರಿಂದ ದೂರ ಹೋದಂತಾಗುತ್ತದೆ. ಆದ್ದರಿಂದ ಪ್ರಿಯರೇ, ದೇವರ ಹತ್ತಿರ ನಾವಿರಬೇಕಾದರೆ ಪವಿತ್ರಾತ್ಮರ ಶಕ್ತಿ ನಮಗೆ ಬೇಕು. ದೇವರಿಂದ ದೂರ ನಮಗೆ ಹೋಗಲು ಇಚ್ಛೆ ಇಲ್ಲದೆ ಇದ್ದರೆ ಪಾಪ ಮತ್ತು ಕೆಡುಕನ್ನು ನಾವು ನಮ್ಮಿಂದ ಸದಾ ದೂರ ಇಡಬೇಕೆಂದು ಸಂತ ಪೌಲರು ಹೇಳುತ್ತಾರೆ. ಕಾರಣ ಪಾಪವನ್ನು ದೂರ ಇಟ್ಟಾಗ ನಾವು ಜೀವಿಸಿದಂತಾಗುತ್ತದೆ. ಅದೇ ರೀತಿ ಕ್ಷಮಿಸಿದಾಗ ಕೂಡ ನಾವು ಜೀವನವನ್ನ ಪ್ರವರ್ತಿಸಿದಂತ ಒಂದು ಸಂಕೇತವೂ ಆಗುತ್ತದೆ. ಇದೇ ರೀತಿ ಸಂತ ಯೋಹಾನರು ನಮಗೆ ಜೀವದ ಕುರಿತು ಪ್ರಭು ಯೇಸು ಹೇಳುವ ಮಾತುಗಳೇನು ಎಂದು ತಿಳಿಸುತ್ತಾ ಇದ್ದಾರೆ. ಪ್ರಭು ಯೇಸು ಹೇಳುತ್ತಾ ಇದ್ದಾರೆ, ನಾನೇ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಎಂದು, ನಾನೇ ಜೀವ ಕೊಡುವ ರೊಟ್ಟಿ ಎಂದು ಸಂತ ಯೋಹಾನರು ಬರೆದ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ 35ನೇ ವಾಕ್ಯದಿಂದ ಕ್ರಮೇಣ 51ರ ವಾಕ್ಯಗಳವರೆಗೆ ನಾವು ಇದನ್ನೇ ಕೇಳುತ್ತೇವೆ. ನಾನೇ ಜೀವ ಕೊಡುವ ರೊಟ್ಟಿ, ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು. ಈ ರೊಟ್ಟಿಯ ಮುಖಾಂತರ ಪ್ರಭು ಯೇಸು ನಮಗೆ ಜೀವಿಸುವುದು ಹೇಗೆ ಅಂತ ಇಂದು ತಿಳಿಸಿಕೊಡುತ್ತಾ ಇದ್ದಾರೆ. ಇದನ್ನು 4 ವಿಧಾನದಲ್ಲಿ ಪ್ರಭು ಯೇಸು ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. 1ನೇದು ಗುರುತಿಸಿಕೊಳ್ಳುವುದು, 2ನೇದು ಅದಕ್ಕಾದ ಪೂರ್ವ ಸಿದ್ಧತೆ, 3ನೇದು ನಾವು ಯಾವ ರೀತಿ ನಿರೀಕ್ಷೆಯನ್ನು ಮಾಡಬೇಕು ಎಂದು, 4ನೇದು ಇದನ್ನು ಜೀವನದಲ್ಲಿ ಹೇಗೆ ಪೂರೈಸುವುದು ಎಂದು ಪ್ರಭು ಯೇಸುವಿನ ಆದರ್ಶತೆಯಲ್ಲಿ ನಾವು ಕಲಿತುಕೊಳ್ಳುತ್ತೇವೆ. ಮೊದಲನೆಯದು ಯೇಸು ತಿಳಿಸುವ ಹಾಗೆ ಅವರ ಒಂದು ಪ್ರಣಾಳಿಕೆ. ಅದು ಏನೆಂದರೆ ಗುರುತಿಸುವುದು. ನಾನೇ ಜೀವ ಕೊಡುವ ರೊಟ್ಟಿ ಎಂದು, ನಾನೇ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಎಂದು. ಈ ಸಂಕೇತವನ್ನ ಪ್ರಭು ಯೇಸು ತಮ್ಮ ಜೀವನದ ಪ್ರಣಾಳಿಕೆಯನ್ನಾಗಿ ತೋರಿಸಿಕೊಡುತ್ತಾರೆ. ಕಾರಣ ಈ ಪ್ರಣಾಳಿಕೆಯಲ್ಲಿ ಅವರು ದೇವರ ಮಗನೆಂದು, ಪಿತದೇವರು ಆತನ ತಂದೆ ಎಂದು ತೋರಿಸಿಕೊಡುವಂಥದ್ದಾಗಿದೆ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಎಂದು ಹೇಳುವಾಗ ಪಿತನು ನನ್ನನ್ನು ಕಳುಹಿಸಿದ್ದಾರೆ ಎಂಬ ಆ ಒಂದು ವಿಶ್ವಾಸವನ್ನ ಜನರು ನಂಬಲು ಕರೆಯುತ್ತಾ ಇದ್ದಾರೆ. ಆದರೆ ಈ ನಂಬಿಕೆ ಎಂಬುದು ಪ್ರಿಯರೇ ಈ ರೀತಿ ಇದೆ. ಅದು ಏನು ಎಂದರೆ, ನಂಬಲು ನಮ್ಮನ್ನು ಕರೆದಾಗ ನಾವು ನಂಬುವುದಕ್ಕೋಸ್ಕರ ಅನೇಕ ಸಂಕೇತಗಳನ್ನ ಒತ್ತಾಯದಿಂದ ಕೇಳಿಕೊಳ್ಳುತ್ತೇವೆ, ದೇವರ ಮೊರೆ ಹೋಗುತ್ತೇವೆ. ನಾವು ನಿನ್ನಲ್ಲಿ ವಿಶ್ವಾಸ ಬೇಕಾದರೆ ನನ್ನ ಜೀವನಕ್ಕೆ ಈ ಎಲ್ಲ ಕಾರ್ಯಗಳನ್ನು ಪೂರೈಸು ಎಂದು ಒತ್ತಡದ ಮುಖಾಂತರ ನಾವು ದೇವರಲ್ಲಿ ಬೇಡುತ್ತೇವೆ. ಅವು ಪೂರೈಸದೇ ಇರುವಾಗ ನಾವು ಗೊಣಗಾಡುತ್ತೇವೆ. ಅದೇ ರೀತಿ ಇನ್ನೊಂದು ರೀತಿಯಲ್ಲಿ ನಮಗೆ ವಿಶ್ವಾಸಕ್ಕೆ ಒಂದು ಆಧಾರದ ಒಂದು ಮನಸ್ಸು ಇಲ್ಲದೆ ಇರುವಾಗ ದೇವರ ವಿರುದ್ಧವಾಗಿ ಅನೇಕ ರೀತಿಯ ಕಾರ್ಯಗಳಲ್ಲಿ ನಾವು ತೊಡಗುತ್ತೇವೆ. ಇದರ ಒಂದು ಪರಿಣಾಮವೇ ಗೊಣಗಾಡುವುದು. ಗೊಣಗಾಡುವುದರಿಂದ ನಮಗೆ ದೇವರ ಬಳಿ ಹೋಗಲು ಸಾಧ್ಯವಿಲ್ಲ. ಗೊಣಗಾಡುವುದರಿಂದ ದೇವರ ನಮಗೆ ದಯಪಾಲಿಸುವಂತ ಜೀವನವನ್ನು ಜೀವಿಸಲಿಕ್ಕೂ ಕೂಡ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪ್ರಭು ಹೇಳುತ್ತಾ ಇದ್ದಾರೆ, ಗೊಣಗಾಡುವುದನ್ನು ಬಿಟ್ಟು ನನ್ನ ಬಳಿಗೆ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನನ್ನನ್ನು ವಿಶ್ವಾಸಿಸಿರಿ ಎಂದು ಹೇಳುತ್ತಾ ಇದ್ದಾರೆ. ಪ್ರಿಯರೇ, ಪ್ರವಾದಿ ಯೆಶಾಯನು 59ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಸ್ವಂತ ಜನರನ್ನೆಲ್ಲ ದೇವರೇ ಅವರಿಗೆ ಪಾಠವನ್ನ ಕಲಿಸುವರು, ಇಲ್ಲದಿದ್ದರೆ ತಮ್ಮ ಜನರಿಗೆ ದೇವರೇ ಪಾಠವನ್ನ ಕಲಿಸುತ್ತಾರೆ ಅಂತ ಹೇಳುತ್ತಾರೆ. ಇಲ್ಲಿ ಕೂಡ ಅದೇ ರೀತಿಯ ಒಂದು ತಯಾರಿಕೆ, ಪೂರ್ವ ಸಿದ್ಧತೆ ನಡೆಯುತ್ತಾ ಇದೆ. ಪ್ರಭು ಯೇಸು ತಿಳಿಸುತ್ತಾ ಇದ್ದಾರೆ, ನನ್ನನ್ನು ನೋಡಿ ಕಲಿಯಿರಿ ಎಂದು. ನನ್ನನ್ನು ನೋಡಿ ಕಲಿಯಿರಿ ಎಂದು ಹೇಳುವಾಗ ಪ್ರಭು ಯೇಸು ಆ ದೇವರ ಒಂದು ಮರುರೂಪವಾಗಿದ್ದಾರೆ. ಇಹಲೋಕದಲ್ಲಿ ದೇವರ ಸಂದರ್ಶನವನ್ನ ನಾವು ಪ್ರಭು ಯೇಸುವಿನ ಮುಖಾಂತರ ಪಡೆಯುತ್ತೇವೆ ಎಂದು ಪ್ರಭು ಯೇಸು ನಾನೇ ಜೀವ ಕೊಡುವ ರೊಟ್ಟಿ ಅಂತ ಹೇಳುವುದರ ಮುಖಾಂತರ ನಾವು ತಿಳಿದುಕೊಳ್ಳುತ್ತೇವೆ. ಅದಲ್ಲದೆ ಅವರು ದೇವರ ಸಂಪೂರ್ಣ ಪ್ರಕಟಣೆಯಾಗಿದ್ದಾರೆ. ಈ ಪ್ರಕಟಣೆಯಾಗಿರುವುದರಿಂದ ಪ್ರಭು ಯೇಸುವೇ ನಮ್ಮನ್ನು ಸಂಪೂರ್ಣವಾಗಿ ಕಲಿಸಲು ಸಿದ್ಧವಾಗಿದ್ದಾರೆ. ನಮ್ಮನ್ನು ಕರೆದು ಕಲಿಸುವುದರ ಮುಖಾಂತರ ಜೀವನವನ್ನು ಹೇಗೆ ಜೀವಿಸಬೇಕು ಎಂದು ತೋರಿಸಿಕೊಡುತ್ತಾ ಇದ್ದಾರೆ. ಅದಲ್ಲದೆ ಅದನ್ನು ನಿರೀಕ್ಷೆಯ ಮುಖಾಂತರ ತೋರಿಸುತ್ತಾ ಇದ್ದಾರೆ. ನಿರೀಕ್ಷಣೆ ಹೇಗೆಂದರೆ, ದಯಾಮಯ ದೇವರು ಪ್ರಭು ಯೇಸುವು ಪಾಸ್ಕ ಭೋಜನವನ್ನೇ ಸಂಕೇತವಾಗಿ ಇಟ್ಟುಕೊಂಡು 5,000 ಜನರಿಗೆ ಊಟವನ್ನು ಬಡಿಸಿದದ್ದು ಒಂದು ಸೂಚನೆಯಾಗಿದೆ. ಅಂದರೆ ಪ್ರಭು ಯೇಸುವು ಗಲೀಲಿಯಾದಲ್ಲಿ ಮಾಡಿದಂತ ಈ ಒಂದು ಪವಾಡವು ಅವರು ಜೆರುಸಲೇಮಿನಲ್ಲಿ ತಮ್ಮನ್ನೇ ಸಂಪೂರ್ಣವಾಗಿ ಬಲಿಯನ್ನಾಗಿ ಅರ್ಪಿಸುವುದರ ಸಂಕೇತವಾಗಿದೆ. ಆದ್ದರಿಂದ ಈ ಒಂದು ಪವಾಡವು, ಈ ಒಂದು ಸೂಚನೆಯು 5,000 ಜನರಿಗೆ ಮಿಗಿಲಾಗಿ ದೇವರು ಬಡಿಸಿದಂತಹ ರೊಟ್ಟಿಯು ಅವರು ತಮ್ಮ ಜೀವನವನ್ನ ಹೇಗೆ ರೊಟ್ಟಿಯನ್ನಾಗಿ ಜನರ ವಿಶ್ವಾಸಕ್ಕಾಗಿ ಸಂಪೂರ್ಣವಾಗಿ ದಾರಿ ಎರೆಯುತ್ತಿದ್ದಾರೆ ಎಂಬುದನ್ನ ಇಂದಿನ ಶುಭ ಸಂದೇಶವು ನಮಗೆ ತಿಳಿಸಿಕೊಡುವಂತಾಗಿದೆ. ಆದ್ದರಿಂದ ಪ್ರಿಯರೇ, ಪ್ರಭು ಯೇಸು ಸುಮ್ಮನೆ ಮಾತಿನಲ್ಲಿ ಹೇಳಿಲ್ಲ, ಬದಲಾಗಿ ಅದನ್ನ ತಮ್ಮ ಸ್ವಂತ ಜೀವನದಲ್ಲಿ ಪೂರೈಸಿದರು. ಅದು ಏನೆಂದರೆ ಅವರೇ ಬಲಿಯಾಗಿ ನಮಗೆ ಜೀವನವನ್ನ ದಯಪಾಲಿಸುತ್ತಾರೆ. ಈ 4 ವಿಧಾನಗಳಲ್ಲಿ
ದಯಾಮಯ ದೇವರು ಜೀವಿಸುವುದು ಹೇಗೆ ಎಂದು ತಿಳಿಸುತ್ತಾ ಇದ್ದಾರೆ. ಅದನ್ನೇ ನಾವು ವಿಶ್ವಾಸ, ಅದನ್ನೇ ನಮ್ಮ ಸನ್ಮಾರ್ಗ ಎಂದು ನಂಬುತ್ತಾ ನಮಗೆ ಬೇಕಾದ ಎಲ್ಲ ವರಗಳಿಗಾಗಿ ಪವಿತ್ರಾತ್ಮರಲ್ಲಿ ವಿಶೇಷವಾಗಿ ಪ್ರಾರ್ಥಿಸುತ್ತಾ ಯೇಸುವಿನ ಯೋಗ್ಯ ಶಿಷ್ಯರಾಗಲು ನಾವು ಹಂಬಲಿಸೋಣ ಮತ್ತು ಪ್ರಯತ್ನಿಸೋಣ. ಮತ್ತು ಇದೇ ನಮ್ಮ ಸದಾ ಬಯಕೆಯಾಗಿರಲೆಂದು ಪ್ರಾರ್ಥಿಸೋಣ. ಆಮೆನ್.